ಲಕ್ಷ್ಮಿ ಮೊದಲ ಹಂತದ ಹಣ ಜಮಾ ತುಂಬ ಜನರಿಗೆ ಹಣ ಜಮೆ ಆಗಿದೆ. ಇಲ್ಲಿ ಒಂದಿಷ್ಟು ಜನ ಸುಳ್ಳು ಅಂತ ಹೇಳ್ತೀರಿ. ಈಗ ನಾನು ಹೇಳ್ತೀನಿ ಕೇಳಿ, ಯಾರಿಗೆ ಹಣ ಜಮೆ ಆಗಿದೆ, ಯಾರಿಗೆ ಹಣ ಬಂದಿದೆ, ಯಾರಿಗೆ ಹಣ ಬರ್ತಾ ಇಲ್ಲ, ಯಾವ ಕಾರಣಕ್ಕೋಸ್ಕರ ನಿಮಗೆ ಈ ರೀತಿ ಪ್ರಾಬ್ಲಮ್ಸ್ಗಳಾಗ್ತಾ ಇದೆ ನಾನು ಹೇಳ್ತೀನಿ ಕೇಳಿ. ಎಲ್ರಿಗೂ ಹೇಳುವಂಥದ್ದು ಫಸ್ಟ್ ಆಫ್ ಆಲ್ ಹಣ ಜಮೆ ಆಗ್ತಾ ಇಲ್ಲ ತುಂಬ ಜನರಿಗೆ. ಅಂದರೆ ಒಂದಿಷ್ಟು ಜನರಿಗೆ ಹಣ ಜಮೆ ಆಗ್ತಾಯಿಲ್ಲ. ಅಂದರೆ ಅದರಲ್ಲೂ ಬಂದವರು ಕೂಡ ಇದ್ದಾರೆ. ಎಲ್ಲರೂ ಕೂಡ ಈಗ ಹೇಳ್ತೀರಾ ಸರ್ ನಮ್ಗೆ ಹಣ ಬಂದಿದೆ ಅಂತಂದರೆ ಆಮೇಲೆ ನಾನು ತಪ್ಪಾಗಿ ಹೇಳ್ದಂಗೆ ಆಗುತ್ತೆ. ನಾನು ಅದೇ ಹೇಳುವಂಥದ್ದು, ಒಂದಿಷ್ಟು ಜನರಿಗೆ ಬಂದವರು ಕೂಡ ಇದ್ದಾರೆ. ಆದರೆ ಇಲ್ಲಿ ಬರ್ದೇ ಇದ್ದವರಿಗೆ ನಾನು ಹೇಳುವಂಥದ್ದು, ನಾನು ಬರ್ದೇ ಇದ್ದವರಿಗೆ ನೀವು ಏನು ಮಾಡಬೇಕಂತ ನಾನು ಹೇಳ್ತೇನೆ ಕೇಳಿ. ಉಡುಪಿ, ದಕ್ಷಿಣ ಕನ್ನಡ, ಉತ್ತರ ಕನ್ನಡ, ಮಂಡ್ಯ, ಮೈಸೂರು, ಕೊಡಗು, ಕೊಪ್ಪಳ, ಬಳ್ಳಾರಿ, ದಕ್ಷಿಣ ಕನ್ನಡ ಆ್ಯಂಡ್ ಹಾಸನ ಆ್ಯಂಡ್ ಅದಾದಮೇಲೆ ನಿಮಗೆ ಇಲ್ಲಿ ರಾಯಚೂರು, ರಾಮನಗರ, ಚಿಕ್ಕಬಳ್ಳಾಪುರ ಆ್ಯಂಡ್ ಅದಾದಮೇಲೆ ನಿಮಗೆ ಇಲ್ಲಿ ಹಾವೇರಿ, ಯಾದಗಿರಿ, ಬೆಳಗಾವಿ, ಧಾರವಾಡ ಆ್ಯಂಡ್ ಅದಾದಮೇಲೆ ನಿಮಗೆ ಇಲ್ಲಿ ಹುಬ್ಬಳ್ಳಿ ಆ್ಯಂಡ್ ದಾವಣಗೆರೆ ಆ್ಯಂಡ್ ಅದಾದಮೇಲೆ ವಿಜಯಪುರ, ವಿಜಯನಗರ, ಗದಗ ಆ್ಯಂಡ್ ಅದಾದಮೇಲೆ ನಿಮಗೆ ಇಲ್ಲಿ ಬಾಗಲಕೋಟೆ ಆ್ಯಂಡ್ ಅದಾದಮೇಲೆ ಚಿತ್ರದುರ್ಗ. ಐ ಥಿಂಕ್ ಪ್ರತಿ ಒಂದು ಜಿಲ್ಲೆಗೂ ಸರ್ಕಾರ ಯಾವ ಜಿಲ್ಲೆಗೂ ಬಿಡ್ದೇನೆ ಇಲ್ಲಿ ಎಲ್ಲ ಜಿಲ್ಲೆಗೂ ಬಿಡ್ದೇನೆ ಹಣ ಹಾಕ್ತಾ ಇರುವಂಥದ್ದು. ಯಾಕಂತಂದರೆ ಯಾವ ಜಿಲ್ಲೆಗಳಿಗೆ ಹಣ ಬಂದಿಲ್ಲ ಎಲ್ಲರೂ ಕೂಡ ಪಡೆದುಕೊಳ್ಬೇಕು. ಸರ್ಕಾರದ ಈಗಿನ ಒಂದು ಹೊಸ ಮೈನ್ ಥಿಂಗ್ ಏನಪ್ಪ ಅಂತಂದರೆ, ಈಗ ಸರ್ಕಾರ ಇಲ್ಲಿ ಈಗ ಹೊಸ ಒಂದು ವಿಚಾರಕ್ಕೆ ಕೈ ಹಾಕಿರುವಂಥದ್ದು, ಎಲ್ಲರೂ ಕೂಡ ಹಣವನ್ನು ಪಡೆದುಕೊಳ್ಬೇಕು. ಯಾವ ಯೋಜನೆಯಲ್ಲಾದರೂ ಓಕೆ, ಎಲ್ಲ ಯೋಜನೆಯಲ್ಲಿ ಹಣವನ್ನು ಪಡ್ಕೊಳ್ಬೇಕನ್ನುವಂಥ ಒಂದು ವಿಚಾರದಲ್ಲಿ ಸರ್ಕಾರ ಕೆಲಸ ಮಾಡ್ತಾ ಇರುವಂಥದ್ದು. ಇಲ್ಲಿ ನಾನು ಹೇಳುವಂಥದ್ದು ತುಂಬ ಜನ ಹಣವನ್ನು ಪಡ್ಕೊಂಡಿಲ್ಲ. ಸರ್ಕಾರದ ಬೇರೆ ಯೋಜನೆಗಳಿದೆ, ಆದರೆ ಒಂದು ಬೆಸ್ಟ್ ಯೋಜನೆ ಅಂತಂದರೆ ಸ್ನೇಹಿತರೆ ಇದೆ. ಅಂದರೆ ಬೇರೆ ಯೋಜನೆಗಳು ಬೆಸ್ಟ್ ಅಲ್ಲ ಅಂತಲ್ಲ, ಅಂದರೆ ಇದು ಒಂದು ಬೆಸ್ಟ್ ಯೋಜನೆ, ಇದರಲ್ಲಿ ಒಂದು ಪಾಪ್ಯುಲರ್ ಆಗಿರುವಂಥ ಯೋಜನೆ. ಸ್ನೇಹಿತರೆ, ಹಣ ಇಲ್ಲಿ 2,000 ರೂಪಾಯಿ ಹಣ ಬಂದಿಲ್ಲ. ನಾನು ನಿಮ್ಗೆ ಒಂದಿಷ್ಟು ಜಿಲ್ಲೆಗಳ ಹೆಸರನ್ನ ಹೇಳಿದೆ. ಈ ಜಿಲ್ಲೆ ಯಾಕೆ ಹಣ ಜಮೆ ಆಗ್ತಾ ಇಲ್ಲ? ಇದನ್ನು ಯಾವತ್ತಾರು ಯಾರಾದರೂ ಕೂಡ ಯೋಚನೆ ಮಾಡಿದ್ರಾ? ನಮಗೆ ಹಣ ಬರ್ತಾ ಇಲ್ಲ ಯಾಕೆ? ಇಲ್ಲಿ ಒಂದಿಷ್ಟು ಜನರಿಗೆ ಹಣ ಬಂದಿಲ್ಲ ಯಾಕೆ? ಯಾರಾದರೂ ಯೋಚನೆ ಮಾಡಿದ್ದೀರಾ ನೀವು ಹೇಳಿ? ಅಂದರೆ ತುಂಬ ಜನ ಯೋಚನೆ ಮಾಡಿಲ್ಲ. ಯಾಕೆ ಯೋಚನೆ ಮಾಡಿಲ್ಲ ಅಂತ ನಾನು ಕೇಳುವಂಥದ್ದು. ಯಾಕಂತಂದರೆ ಇಲ್ಲಿ ತುಂಬ ಜನರಿಗೆ ಹಣ ಬಂದಿಲ್ಲ, ತುಂಬ ಜನರಿಗೆ ಹಣ ಬಂದಿರಬಹುದು, ಹೇಳಲಿಕ್ಕಾಗಲ್ಲ. ಆದರೆ ನಾನು ಹೇಳುವಂಥದ್ದು, ಒಂದಿಷ್ಟು ಜನರಿಗೆ ಹಣ ಜಮೆ ಆಗಿದೆ. ಒಂದಿಷ್ಟು ಅಂದರೆ ಒಂದು 70% ಜನರಿಗೆ ಹಣ ಬರೋದು ಬಾಕಿ ಇದೆ. ಅಂದರೆ ಕೆಲವರಿಗೆಲ್ಲ ಪೆಂಡಿಂಗ್ ಹಣ, ಕೆಲವರಿಗೆಲ್ಲ ಹಣನೇ ಬಂದಿಲ್ಲ. ಕೆಲವರು ಕಮೆಂಟ್ ಮಾಡ್ತಾರೆ, ಸರ್ ನಮಗೆ 3-4 ತಿಂಗಳಿಂದ ಹಣ ಬರ್ತಾ ಇಲ್ಲ, ನೀವು ಹೇಳ್ತೀರಾ ನಮ್ಗೆ ಹಣ ಬರುತ್ತೆ ಹಾಗೆ ಹೀಗೆ ಅಂತ. ನಮಗಿಲ್ಲಿ ನಯಾ ಪೈಸೆ ಕೂಡ ನಮಗಿಲ್ಲಿ ಜಮೆ ಆಗಿಲ್ಲ, ನಮ್ಮ ಜಿಲ್ಲೆಗಳಿಗಂತೂ ಬಂದೇ ಇಲ್ಲ ಅಂತ. ಅಂದರೆ ನಿಮ್ಮ ಅನಿಸಿಕೆ, ಅದು ತಪ್ಪಂತ ನಾನು ಹೇಳಲಿಕ್ಕಾಗಲ್ಲ. ಆದರೆ DK ಶಿವಕುಮಾರ್ ಅವರ ಸರ್ಕಾರ ಬಂದ ಮೇಲೆ ನಮಗೆ ಇಲ್ಲಿ ಹಣ ಜಮೆ ಆಗ್ತಾ ಇಲ್ಲ, ಇದನ್ನು ಕೂಡ ಹೇಳುವವರಿದ್ದಾರೆ. ಅಂದರೆ ನಮ್ಗೆ ಹಣ ಜಮೆ ಆಗ್ತಾ ಇಲ್ಲ, ಈ ಸರ್ಕಾರ ಬಂದ ಮೇಲೆ ನಮ್ಗೆ ಹಣ ಬರ್ತಾ ಇಲ್ಲ ಅನ್ನುವಂಥದ್ದು. ಅಂದರೆ ಆ ಸರ್ಕಾರ ಈ ಸರ್ಕಾರ ಅಂತ ಅಲ್ಲ ಸ್ನೇಹಿತರೆ, ಅವರು ಪರಿಷ್ಕರಣೆಗೆ ಹಾಕಿರುವಂಥದ್ದು. ಪರಿಷ್ಕರಣೆ ಅಂತಂದರೆ ಸರ್ಕಾರ ಯೋಚನೆ ಮಾಡಿ ನಿರ್ಧರಿಸಿ ಈ ಒಂದು ಯೋಜನೆ ಮಹಿಳೆಯರಿಗೆ ಹೋಗ್ತಾ ಇದೆಯಾ? ನಾನು ತುಂಬ ಜನರಿಗೆ ಹೇಳಿದ್ದೀನಿ, ಎಲ್ರಿಗೂ ಹೇಳಿದ್ದೀನಿ ಈ ಒಂದು ಯೋಜನೆ ಹಣ ಜಮೆ ಆಗ್ತಾ ಇದೆ ಅಂತ. ಆದರೆ ತುಂಬ ಜನರಿಗೆ ಇಲ್ಲ ಆಗಿಲ್ಲ ಅಂತ ಹೇಳ್ತಾ ಇದ್ದಾರೆ. ನಾನು ಹೇಳುವಂಥದ್ದು, ತುಂಬ ಜನರಿಗೆ ಹಣ ಜಮೆ ಆಗಿದೆ, ತುಂಬ ಜನರಿಗೆ ಹಣ ಜಮೆ ಆಗಿಲ್ಲ, ತಲೆ ಕೆಡಿಸ್ಕೊಳ್ಳುವಂಥ ಅಗತ್ಯ ಇಲ್ಲ. ಆದರೆ ಒಂದು ವಿಚಾರವನ್ನು ಹೇಳ್ತೀನಿ ಕೇಳಿ. ಇಲ್ಲಿ ಒಂದಿಷ್ಟು ಜನರಿಗೆ ಹಣ ಜಮೆ ಆಗಿಲ್ಲ, ಓಕೆ ಸರಿ, ಹಣ ಜಮೆ ಆಗಿದೆ ಅಂತ ನಾನು ಹೇಳ್ತಾ ಇಲ್ಲ. ಆದರೆ ಈಗ ಸರ್ಕಾರ ಪರಿಷ್ಕರಣೆಗೆ ಹಾಕಿರುವಂಥದ್ದು, ಪರಿಷ್ಕರಣೆ ಅಂತಂದರೆ ಸರ್ಕಾರ ಪ್ರತಿಯೊಂದು ಡಾಕ್ಯುಮೆಂಟ್ಸನ್ನು ಚೆಕ್ ಮಾಡಿ ನೋಡಿ ಆ್ಯಂಡ್ ಅದನ್ನು ಚೆಕ್ ಮಾಡಿಬಿಟ್ಟು ನಿಮ್ಮ ಅಕೌಂಟಿಗೆ ಹಣ ಹಾಕುವಂಥದ್ದು, ಅದಕ್ಕೆ ಪರಿಷ್ಕರಣೆ ಅಂತಾರೆ. ಪರಿಷ್ಕರಣೆ ಅಂತಂದರೆ ಚೆಕ್ಕಿಂಗ್, ರೀಚೆಕ್ಕಿಂಗ್ ಅಂತ ಹೇಳ್ತಾರೆ. ನಾನು ಹೇಳುವಂಥದ್ದು, ಯಾರೂ ಕೂಡ ಇಲ್ಲಿ ನಮ್ಗೆ ಹಣ ಬಂದಿಲ್ಲ, ನಮ್ಗೆ ಹಣ ಜಮೆ ಆಗಿಲ್ಲ, ನಮ್ಗೆ ಹಣ ಜಮೆ ಆಗ್ತಾ ಇಲ್ಲ, ಓಕೆ ಸರಿ, ನೀವು ಹೇಳ್ತಾ ಇರುವಂಥ ತಪ್ಪಂತ ನಾನು ಹೇಳ್ತಾ ಇಲ್ಲ. ಆದರೆ ಒಂದಿಷ್ಟು ಜನರಿಗೆ ಹಣ ಜಮೆ ಆಗೋದು ಬಾಕಿ ಇದೆ, ಒಂದಿಷ್ಟು ಜನರಿಗೆ ಹಣ ಆಗಿಲ್ಲ ಅಂತಲೇ ಹೇಳ್ಬೋದು. ಆ್ಯಂಡ್ ಇಲ್ಲಿ ಹೇಳುವಂಥದ್ದಿಷ್ಟೇ, ನಾನು ಹೇಳುವಂಥದ್ದು ಎಲ್ರಿಗೂ ಒಳ್ಳೆಯದಾಗಲಿ. ಆದರೆ ನಾನು ಒಂದಿಷ್ಟು ಜಿಲ್ಲೆಗಳ ಹೆಸರು ನಿಮ್ಗೆ ಹೇಳಿದೆ, ಒಂದಿಷ್ಟು ಈ ಜಿಲ್ಲೆಗಳಿಗೆ ಹಣ ಬರುತ್ತೆ, ಈ ಜಿಲ್ಲೆಗಳಿಗೆ ಹಣ ಬರುತ್ತೆ. ಸರ್ಕಾರ ತಪ್ಪು ಅಂತಲೂ ಹೇಳಲಿಕ್ಕಾಗಲ್ಲ, ನಿಮ್ಮ ತಪ್ಪು ಅಂತಲೂ ಹೇಳಲಿಕ್ಕಾಗಲ್ಲ. ನಾವು ಆಲ್ ಆಗಿ ಎಲ್ಲದನ್ನು ಕೂಡ ಸೇರಿಸಿ ಕರೆಕ್ಟಾಗಿ ನೋಡ್ತಾ ಹೋಗೋದಾದರೆ ಒಂದಿಷ್ಟು ಟೆಕ್ನಿಕಲ್ ಎರರ್ಗಳು ಕಾಣಿಸುತ್ತೆ, ಒಂದಿಷ್ಟು ಪ್ರಾಬ್ಲಮ್ಗಳು ಕಾಣಿಸುತ್ತೆ. ಇಲ್ಲಿ ಈ ಒಂದು ಯೋಜನೆ ಅಂತಂದಾಗ ಇಡೀ ಕರ್ನಾಟಕದ ಎಲ್ಲ ಜನರಿಗೂ ಹೋಗಬೇಕಾಗತ್ತೆ, ಹೌದಲ್ವ ಹೇಳಿ? ಎಲ್ಲ ಜನರಿಗೂ ಹೋಗಬೇಕಾಗತ್ತೆ. ಇಲ್ಲಿ ಒಂದಿಷ್ಟು ಜನರಿಗೆ ಹೋಗಬೇಕಾಗತ್ತೆ. ಆ ಒಂದಿಷ್ಟು ಜನರಿಗೆ ಹೋಗಬೇಕಾದ್ರೆ ನಾನು ಏನು ಮಾಡಬೇಕು, ಇಲ್ಲಿ ನಂಗೆ ಹಣ ಬರ್ತಾ ಇಲ್ಲಲ್ಲ, ನಾನು ಹಣವನ್ನು ಪಡ್ಕೊಳ್ಳುವಂಥದ್ದು ಹೇಗೆ ಅಂತ ಒಬ್ಬೊಬ್ಬರು ಯೋಚನೆ ಮಾಡಬೇಕು. ಯಾಕಂತಂದರೆ
ನಮ್ಮ ಹಣ ನಮಗೆ ಬರುವಂಥದ್ದು, ಹೌದಲ್ವ ಹೇಳಿ? ಹಾಗಾಗಿ ನಾವೇ ಯೋಚನೆ ಮಾಡಬೇಕಾಗ್ತದೆ, ನಾನು ಆ ಹಣವನ್ನು ಹೇಗೆ ಪಡ್ಕೊಳ್ಳುವಂಥದ್ದನ್ನುವಂಥದ್ದನ್ನು ನಾನೇ ಯೋಚನೆ ಮಾಡಬೇಕಾಗ್ತದೆ. ತುಂಬ ಜನ ಹೇಳ್ತಾರೆ, ಸರ್ ನಮ್ಗೆ ಹಣ ಬರ್ತಾ ಇಲ್ಲ ಸರ್, ನಮ್ಗೆ ಈ ರೀತಿ ಆದರೆ ಭಾರಿ ಕಷ್ಟ ಆಗುತ್ತೆ ಅಂತ. ನಾನು ಹೇಳುವಂಥದ್ದು, ಹಣ ಬರ್ತಾ ಇಲ್ಲ ಓಕೆ, ತಪ್ಪಂತ ಹೇಳುವುದಿಲ್ಲ ನಾನು. ನೀವು ಹಣವನ್ನು ತುಂಬ ಜನ ಪಡ್ಕೊಳ್ತಾ ಇಲ್ಲ ಅಂತಂದರೆ ನೀವೇ ಪಡ್ಕೊಳ್ತಾ ಇಲ್ಲ ಅಂತ ನಾನು ಹೇಳ್ತಾ ಇಲ್ಲ. ಅಂದರೆ ಒಂದಿಷ್ಟು ಜನರಿಗೆ ಹಣ ಜಮೆ ಆಗ್ತಾ ಇಲ್ಲ, ಅರ್ಥ ಆಗಿಲ್ವಾ? ನಾನು ತುಂಬ ಜನರಿಗೆ ಹೇಳ್ತಾ ಇದ್ದೀನಿ ಇದನ್ನು. ಒಂದಿಷ್ಟು ಜನರಿಗೆ ಹಣ ಜಮೆ ಆಗ್ತಾ ಇಲ್ಲ, ಆ್ಯಂಡ್ ಒಂದಿಷ್ಟು ಜನರ ಅಕೌಂಟಿಗೆ ಹಣ ಹೋಗ್ತಾ ಇಲ್ಲ. ಇದು ಕೆಲವೊಂದಿಷ್ಟು ಬ್ಯಾಂಕ್ಗಳ ಪ್ರಾಬ್ಲಮ್ ಆಗಿರಬಹುದು. ಅಂದರೆ ಎಲ್ಲ ಬ್ಯಾಂಕ್ಗಳಂತಲ್ಲ, ಕೆಲವೊಂದಿಷ್ಟು ಬ್ಯಾಂಕ್ಗಳ ಪ್ರಾಬ್ಲಮ್ ಆಗಿರ್ಬೋದು. ಯಾಕೆ ಹೇಳ್ತಾ ಇದ್ದೀನಿ ಅಂತಂದರೆ, ನಿಮ್ಮ ಹಣ ಸ್ಟ್ರಕ್ ಆಗುತ್ತೆ, ಕರೆಕ್ಟ್? ನಿಮ್ಮ ಹಣ ಸ್ಟ್ರಕ್ ಆಗುತ್ತೆ. ಆ ಸ್ಟ್ರಕ್ ಆದ ಹಣ ನಿಮ್ಗೆ ಹಣ ಬರಲ್ಲ, ಕರೆಕ್ಟ್? ಒಂದಿಷ್ಟು ಜಿಲ್ಲೆಗಳಿಗೆ ಹಣ ಜಮೆ ಆಗಲ್ಲ. ಹಾಗಾಗಿ ನಿಮ್ಮ ಬ್ಯಾಂಕ್ಗಳನ್ನು ಚೇಂಜ್ ಮಾಡಿದ್ರೆ ಒಳ್ಳೆಯದು. ಆ್ಯಂಡ್ ಇಲ್ಲಿ ಯಾರೂ ಕೂಡ ನಾನು ಹೇಳುವಂಥದ್ದು ತಲೆ ಕೆಡಿಸ್ಕೊಳ್ಳುವಂಥ ಅಗತ್ಯವಿಲ್ಲ. ನಮ್ಗೆ ಹಣ ಬಂದಿಲ್ಲ, ನಮ್ಗೆ ಹಣ ಜಮೆ ಆಗ್ತಾ ಇಲ್ಲ, ಲಿಟ್ರಲಿ ಹೇಳುವಂಥದ್ದು ನಾನಿಷ್ಟೇ, ತಲೆ ಕೆಡಿಸ್ಕೊಳ್ಳಿಕ್ಕೆ ಹೋಗ್ಬೇಡಿ. ಹಣ ಜಮೆ ಆಗಿಲ್ಲ ಅಂತಂದ್ರೆ ತಲೆ ಕೆಡಿಸ್ಕೊಳ್ಳಿಕ್ಕೆ ಹೋಗ್ಬೇಡಿ, ಹಣ ಜಮೆ ಆದರೂ ತಲೆ ಕೆಡಿಸ್ಕೊಳ್ಳಿಕ್ಕೆ ಹೋಗ್ಬೇಡಿ, ಪ್ಯಾನಿಕ್ ಆಗ್ಲಿಕ್ಕೆ ಹೋಗ್ಬೇಡಿ. ಯಾವುದೇ ಸಿಚುವೇಷನಲ್ಲಿ ಕರೆಕ್ಟಾಗಿರ್ಬೇಕು ನಾನು ಹೇಳುವಂಥದ್ದು. ಇಲ್ಲಿ ಅದೇ ನಾನು ಹೇಳಿದೆ ನಿಮಗೆ, ಒಂದಿಷ್ಟು ಜಿಲ್ಲೆಗಳಿಗೆ ಹಣ ಬಂದಿಲ್ಲ ಓಕೆ, ಹಾಗೆ ಹೀಗೆ ಎಕ್ಸೆಟ್ರಾ. ನಾನು ಹೇಳುವಂಥದ್ದು ವಿಡಿಯೋವನ್ನು ಕೊನೆವರೆಗೂ ನೋಡಿ, ಕರೆಕ್ಟ್? ಮಿಸ್ ಮಾಡಲಿಕ್ಕೆ ಹೋಗಬೇಡಿ. ನಿಮ್ಮ ಅನಿಸಿಕೆ ಏನಿದೆ ದಯವಿಟ್ಟು ತಿಳಿಸ್ಕೊಡಿ, ಕರೆಕ್ಟ್? ನಿಮ್ಮ ಅನಿಸಿಕೆ ಏನಿದೆ ದಯವಿಟ್ಟು ತಿಳಿಸ್ಕೊಡಿ. ಒಂದಿಷ್ಟು ಜಿಲ್ಲೆಗಳಿಗೆ ಹಣ ಬರುವಂಥದ್ದು ಬಾಕಿ ಇದೆ, ಒಂದಿಷ್ಟು ಜಿಲ್ಲೆಗಳಿಗೆ ಅದಾಗಲೇ ಬಂದುಬಿಟ್ಟಿದೆ, ಒಂದಿಷ್ಟು ಜಿಲ್ಲೆಗಳಿಗೆ ಹಣವು ರಿಲೀಸೇ ಆಗ್ತಾ ಇಲ್ಲ ಅನ್ನುವಂಥದ್ದು. ಅಂದರೆ ಈಗ ನಾನು ಏನು ಹೇಳಿದೆ ನಿಮಗೆ, ಒಂದು ಬ್ಯಾಂಕ್ಗಳ ಪ್ರಾಬ್ಲಮ್ ಆಗಿರ್ಬೋದು, ನಿಮ್ಮ ಒಂದು ಡಾಕ್ಯುಮೆಂಟ್ಸ್ಗಳನ್ನು ಇದೊಂದು ಮೇಯ್ನ್ ವಿಚಾರ. ಡಾಕ್ಯುಮೆಂಟ್ಸ್ ಅನ್ನುವಂಥದ್ದು ನೀವು ಕರೆಕ್ಟಾಗಿ ಇಟ್ಕೊಂಡಿಲ್ಲ ಅಂತಂದರೆ ಹಣ ಜಮೆ ಆಗಲ್ಲ. ಏನೋ ಈಗ ಒಂದು ಎಕ್ಸಾಂಪಲ್ ತಗೊಳ್ಳೋ, ರೇಷನ್ ಕಾರ್ಡ್, ಆಧಾರ್ ಕಾರ್ಡ್, ಪ್ಯಾನ್ ಕಾರ್ಡ್, ಎಕ್ಸೆಟ್ರಾ. ಅರ್ಥ ಆಯ್ತಾ? ಈ ಕಾರ್ಡ್ಗಳನ್ನು ನೀವು ಇಟ್ಕೊಂಡು ಈಗ ನಮ್ಗೆ ಹಣ ಬರ್ತಾ ಇಲ್ಲ ಓಕೆ, ಏನು ಮಾಡಬೇಕು ಅದನ್ನು ಥಿಂಕ್ ಮಾಡಬೇಕು. ನಾನು ಹೇಳುವಂಥದ್ದು, ಹಣ ಜಮೆ ಆಗ್ತಾ ಇಲ್ಲ ಅಂದ ತಕ್ಷಣ ನಾನು ಏನು ಮಾಡಬೇಕು, ಕರೆಕ್ಟ್? ನಾನು ಏನು ಮಾಡಬೇಕು ಅನ್ನುವಂಥದ್ದನ್ನು ಥಿಂಕ್ ಮಾಡಬೇಕು. ನಾನು ಎಲ್ರಿಗೂ ಹೇಳುವಂಥದ್ದು, ಹಣ ಜಮೆ ಆಗ್ತಾ ಇಲ್ಲ ಅಂದ ತಕ್ಷಣ ಯೋಚನೆ ಮಾಡಬೇಕು, ನನಗೆ ಹಣ ಬರ್ತಾ ಇಲ್ಲ, ನಾನು ಹಣವನ್ನು ಪಡ್ಕೊಳ್ಳುವಂಥದ್ದು ಹೇಗೆ, ಕರೆಕ್ಟ್? ನಾನು ಹೇಳುವಂಥದ್ದು ಅದೇ. ಹಾಗಾಗಿ ಯಾರೂ ಕೂಡ ತಲೆ ಕೆಡಿಸ್ಕೊಳ್ಳುವಂಥ ಅಗತ್ಯವಿಲ್ಲ. ನಾನು ಹಣ ಪಡ್ಕೊಳ್ಬೇಕಂತಂದರೆ ನಾನು ಹಣ ಪಡ್ಕೊಳ್ಬೇಕು, ಈ ರೀತಿ ಮೈಂಡ್ಸೆಟ್ ಇರಬೇಕು. ಆ್ಯಂಡ್ ಅದ್ರ ಜೊತೆಗೇ ಒಂದಿಷ್ಟು ಜನರಿಗೆ ಇಲ್ಲಿ ಹಣ ಬಂದಿಲ್ಲ, ಹಣ ಜಮೆ ಆಗಿಲ್ಲ ಓಕೆ, ಎಕ್ಸೆಟ್ರಾ ಓಕೆ. ಆದರೆ ನಾನು ಹೇಳುವಂಥದ್ದು, ಇಲ್ಲಿ ನೀವು ಹಣವನ್ನು ಪಡೆದುಕೊಳ್ಬೇಕು ಅಂತ ಏನಾದರೂ ಇದ್ದರೆ, ಕರೆಕ್ಟ್? ನೀವು ಹಣವನ್ನು ಪಡೆದುಕೊಳ್ಬೇಕು ಅಂತ ಏನಾದರೂ ಇದ್ದರೆ ನೀವು 100% ಹಣವನ್ನು ಕೊಡಲೇಬೇಕು. ಅರ್ಥ ಆಯ್ತಾ ನಿಮಗೆ? ಹಣವನ್ನು ಪಡೆದುಕೊಳ್ಳಲೇಬೇಕು, ಇಲ್ಲಾಂತಂದರೆ ಹಣ ಪಡೆದುಕೊಡ್ಲಿಕ್ಕೆ ಆಗಲ್ಲ. ಅರ್ಥ ಆಯ್ತಾ? ಹಾಗಾಗಿ ಎಲ್ಲರೂ ಕೂಡ ಹಣವನ್ನು ಪಡ್ಕೊಳ್ಬೇಕು. ಆ್ಯಂಡ್ ಎಲ್ರಿಗೂ ಒಳ್ಳೇದಾಗಲಿ ಅಂತ ಹೇಳಲಿಕ್ಕೆ ಇಷ್ಟಪಡ್ತಾನೆ. ಕಮೆಂಟ್ ಬಾಕ್ಸಲ್ಲಿ ಬಂದುಬಿಟ್ಟು ಕಮೆಂಟ್ ಮಾಡಿ, ಲೈಕ್ ಮಾಡಿಲ್ಲ ಅಂದರೆ ಲೈಕ್ ಮಾಡ್ಕೊಳ್ಳಿ, ಶೇರ್ ಮಾಡಿಲ್ಲ ಅಂದರೆ ಶೇರ್ ಮಾಡ್ಕೊಳ್ಳಿ, ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದರೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಆ್ಯಂಡ್ ಇದ್ರ ಜೊತೆಗೇ ಇಲ್ಲಿ ನಾನು ಹೇಳಿದೆ ನಿಮಗೆ, ಡಾಕ್ಯುಮೆಂಟ್ಸ್ ಯಾವುದೋ ಒಂದು ರೇಷನ್ ಕಾರ್ಡಲ್ಲಿ ಡಾಕ್ಯುಮೆಂಟ್ಸ್ ಪ್ರಾಬ್ಲಮ್ ಆದರೆ, ಅಥವಾ ಯಾವುದೋ ಒಂದು ಆಧಾರ್ ಕಾರ್ಡಲ್ಲಿ, ಪ್ಯಾನ್ ಕಾರ್ಡಲ್ಲಿ ಎಕ್ಸೆಟ್ರಾ ನಾನು ಅದೇ ಹೇಳುವಂಥದ್ದು, ಯಾವುದೇ ಆಗಲಿ ನೀವು ಅದನ್ನು ಸರಿ ಇಟ್ಕೊಳ್ಬೇಕು ಸ್ನೇಹಿತರೆ. ಯಾಕಂತಂದರೆ ಒಂದಿಷ್ಟು ಜಿಲ್ಲೆಗಳಿಗೆ ಹಣ ಜಮೆ ಆಗುತ್ತೆ, ಒಂದಿಷ್ಟು ಜಿಲ್ಲೆಗಳಿಗೆ ಹಣ ಜಮೆ ಆಗಲ್ಲ, ಒಂದಿಷ್ಟು ಜಿಲ್ಲೆಗಳಿಗೆ ಬಾಕಿ ಇದೆ. ಯಾಕೆ ಈ ಪ್ರಾಬ್ಲಮ್ ಆಗುತ್ತಂತಂದರೆ ಇದೇ ಕಾರಣ. ಯಾಕಂತಂದರೆ ಒಂದಿಷ್ಟು ಜನರಿಗೆ ಹಣ ಜಮೆ ಆಗುತ್ತೆ, ಒಂದಿಷ್ಟು ಜನರಿಗೆ ಹಣ ಜಮೆ ಆಗಲ್ಲ. ಈ ಒಂದು ಏರಿಳಿತ ಅನ್ನುವಂಥದ್ದು ಏನಿದೆ, ಇದು ಯಾಕೆ ಆಗುತ್ತಪ್ಪ ಅಂತಂದರೆ ಇದೇ ಕಾರಣಕ್ಕೆ. ನಾನು ಅದೇ ಹೇಳುವಂಥದ್ದು, ಒಂದಿಷ್ಟು ಜಿಲ್ಲೆಗಳಿಗೆ ಹಣ ಯಾಕೆ ಜಮೆ ಆಗುತ್ತೆ ಅಂತಂದರೆ ಅದು ಮೇಯ್ನ್ ಬಂದುಬಿಟ್ಟು ಇಲ್ಲಿ ಹಣ ಅಂದರೆ ತುಂಬ ಜನರಿಗೆ ಹಣ ಯಾಕೆ ಜಮೆ ಆಗ್ತಾ ಇದೆ ಅಂತಂದರೆ, ಒಂದಿಷ್ಟು ಜನರಿಗೆ ಹಣ ಜಮೆ ಆಗ್ತಾ ಇದೆ, ಸರಿ ತಪ್ಪಂತ ನಾನು ಹೇಳ್ತಾ ಇಲ್ಲ. ಯಾಕೆ ಆಗ್ತಾ ಇದೆ ಅಂತಂದರೆ ಅವರು ಡಾಕ್ಯುಮೆಂಟ್ಸ್ ಅನ್ನುವಂಥದ್ದು ಪರ್ಫೆಕ್ಟ್ ಇದೆ, ಕರೆಕ್ಟ್? ಅವರು ಡಾಕ್ಯುಮೆಂಟ್ಸ್ ಅನ್ನುವಂಥದ್ದು ಪರ್ಫೆಕ್ಟ್ ಇದೆ, ಡಾಕ್ಯುಮೆಂಟ್ಸನ್ನು ಕರೆಕ್ಟಾಗಿ ಇಟ್ಕೊಂಡಿದ್ದೀರಾ. ಅರ್ಥ ಆಯ್ತಾ? ಅವರು ಡಾಕ್ಯುಮೆಂಟ್ಸನ್ನು ಕರೆಕ್ಟಾಗಿ ಇಟ್ಕೊಂಡಿದ್ದೀರಾ. ಅರ್ಥ ಆಯ್ತಾ? ನೀವೆಲ್ಲರೂ ಕೂಡ, ನಾನು ಎಲ್ರಿಗೂ ಹೇಳುವಂಥದ್ದು. ಹಾಗಾಗಿ ನಾನು ಹೇಳುವಂಥದ್ದು ಎಲ್ರಿಗೂ, ಈಗ ನೀವು ಯಾರೆಲ್ಲ ಡಾಕ್ಯುಮೆಂಟ್ಸನ್ನು ಪರ್ಫೆಕ್ಟಾಗಿ ಇಟ್ಕೊಂಡಿದ್ದೀರಾ ಅಥವಾ ಆ ಡಾಕ್ಯುಮೆಂಟ್ಸನ್ನು ಕರೆಕ್ಟಾಗಿ ಮೇಂಟೈನ್ ಮಾಡ್ತಾ ಇದ್ದೀರಾ, ನಾನು ಹೇಳುವಂಥದ್ದು ಗುಡ್. ಯಾಕಂತಂದರೆ ನೀವು ಆ ಡಾಕ್ಯುಮೆಂಟ್ಸನ್ನು ಕರೆಕ್ಟಾಗಿ ಮೇಂಟೈನ್ ಮಾಡಿ ಇಟ್ಕೊಂಡಿದ್ದೀರಾ ಅಂತಂದರೆ ಹ್ಯಾಟ್ಸ್ ಆಫ್. ಯಾಕಂತಂದರೆ ನಿಮ್ಮೆಲ್ರಿಗೂ ಹೇಳುವಂಥದ್ದು ನಾನು, ಯಾಕಂತಂದರೆ ನೀವು ಕರೆಕ್ಟಾಗಿ ಇಟ್ಕೊಂಡಿದ್ದೀರಾ. 100% ಎಲ್ಲರೂ ಕೂಡ ಒಂದೊಳ್ಳೆ ಹಣವನ್ನು ಪಡ್ಕೊಳ್ಬೋದು. ನಾನು ಅದೇ ಹೇಳುವಂಥ, ತುಂಬ ಜನ ಅದನ್ನು ಕರೆಕ್ಟಾಗಿ ಇಟ್ಕೊಂಡಿಲ್ಲ. ಅರ್ಥ ಆಯ್ತಾ? ಹಾಗಾಗಿ ನೀವು ಇಷ್ಟೆಲ್ಲ ಕೆಲಸವನ್ನೆಲ್ಲ ಮಾಡಿ, ಈ ಒಂದು ವಿಡಿಯೋ ನಿಮಗೆ ಇನ್ಫಾರ್ಮೇಟಿವ್ ಅನಿಸಿದ್ರೆ ದಯವಿಟ್ಟು ಒಂದು ಲೈಕ್ ಮಾಡಿ, ಆ್ಯಂಡ್ ಶೇರ್ ಮಾಡಿ, ಆ್ಯಂಡ್ ಸಬ್ಸ್ಕ್ರೈಬನ್ನು ಮಾಡ್ಕೊಳ್ಳಿ. ಆ್ಯಂಡ್ ವಿಡಿಯೋವನ್ನು ಯಾರು ಕೂಡ ಸ್ಕಿಪ್ ಮಾಡಲಿಕ್ಕೆ ಹೋಗ್ಬೇಡಿ. ಇದೇ ರೀತಿ ವಿಡಿಯೋಗಳಿಗೋಸ್ಕರ ದಯವಿಟ್ಟು ನಮ್ಮ ಒಂದು ಚಾನಲನ್ನು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಇದೇ ರೀತಿ ಹೆಚ್ಚಿನ ವಿಡಿಯೋಗಳಲ್ಲಿ ಸಿಗೋಣ ಸ್ನೇಹಿತರೆ.
ಸಿಗೋಣ ಮುಂದಿನ ವಿಡಿಯೋದಲ್ಲಿ. ಲೈಕ್ ಮಾಡ್ಕೊಳ್ಳಿ, ಶೇರ್ ಮಾಡ್ಕೊಳ್ಳಿ, ಕಮೆಂಟ್ ಮಾಡ್ಕೊಳ್ಳಿ, ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಸಿಗೋಣ ಮುಂದಿನ ವಿಡಿಯೋದಲ್ಲಿ. ದಯವಿಟ್ಟು ಕಮೆಂಟ್ ಬಾಕ್ಸ್ ಬಂದ್ಬಿಟ್ಟು ಕಮೆಂಟ್ ಮಾಡಿ. ಸಿಗೋಣ ಮುಂದಿನ ವಿಡಿಯೋದಲ್ಲಿ. ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಎಲ್ರಿಗೂ ಒಳ್ಳೆಯದಾಗಲಿ ಸ್ನೇಹಿತರೆ. ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡ್ಕೊಳ್ಳಿ, ಸಬ್ಸ್ಕ್ರೈಬನ್ನು ಮಾಡ್ಕೊಳ್ಳಿ. ಎಲ್ರಿಗೂ ಒಳ್ಳೆಯದಾಗಲಿ. ವಿಡಿಯೋವನ್ನು ಕೊನೆವರೆಗೂ ನೋಡೋದಕ್ಕಾಗಿ ಧನ್ಯವಾದಗಳು ಸ್ನೇಹಿತರೆ. ಎಲ್ರಿಗೂ ಒಳ್ಳೆಯದಾಗಲಿ. ಸಿಗೋಣ ಸ್ನೇಹಿತರೆ.